ಮೊದಲನೇ ಪ್ರಶ್ನೆ, ಸೆಲ್ ಟವರ್ಗಳ ವಿಕಿರಣದಿಂದ ಯಾವ ಜಾತಿಗಳು ಅಳಿವಿನಂಚಿನಲ್ಲಿವೆ? ಎ ಗುಬ್ಬಚ್ಚಿ, ಬಿ ಕೋಗಿಲೆ, ಸಿ ರಣಹದ್ದು, ಡಿ ಪಾರಿವಾಳ. ಉತ್ತರ ಎ ಗುಬ್ಬಚ್ಚಿ. ಎರಡನೇ ಪ್ರಶ್ನೆ, ಬೋಳು ತಲೆ ಬಾರದಂತೆ ಇರಲು ಯಾವ ತರಕಾರಿ ತಿನ್ನಬೇಕು? ಎ ಬೀಟ್ರೂಟ್, ಬಿ ಬದನೆಕಾಯಿ, ಸಿ ಆಲೂಗಡ್ಡೆ, ಡಿ ಕ್ಯಾರೆಟ್. ಉತ್ತರ ಎ ಬೀಟ್ರೂಟ್. ಮೂರನೇ ಪ್ರಶ್ನೆ, ಮನುಷ್ಯ ಯಾವುದರಿಂದ ತುಂಬಾ ವೀಕ್ ಆಗುತ್ತಾನೆ? ಎ ಅತಿ ಯೋಚನೆ, ಬಿ ಅತಿಯಾದ ಊಟ, ಸಿ ನಿದ್ರೆಹೀನತೆ, ಡಿ ಅತಿ ಮದ್ಯಪಾನ. ಉತ್ತರ ಎ ಅತಿ ಯೋಚನೆ. ನಾಲ್ಕನೇ ಪ್ರಶ್ನೆ, ಬಸವನ ಹುಳು ಒಂದೇ ಬಾರಿಗೆ ಎಷ್ಟು ಹೊತ್ತು ಮಲಗಬಹುದು? ಎ 30 ದಿನಗಳು, ಬಿ 3 ವರ್ಷಗಳು, ಸಿ 12 ದಿನಗಳು, ಡಿ 18 ಗಂಟೆಗಳು. ಉತ್ತರ ಬಿ 3 ವರ್ಷಗಳು. ಐದನೇ ಪ್ರಶ್ನೆ, ಶರೀರದಲ್ಲಿ ರಕ್ತ ಹೆಚ್ಚಾಗಲು ಯಾವ ತರಕಾರಿ ತಿನ್ನಬೇಕು? ಎ ಸೌತೆಕಾಯಿ, ಬಿ ಬೆಂಡೆಕಾಯಿ, ಸಿ ಬದನೆಕಾಯಿ, ಡಿ ಬೀಟ್ರೂಟ್. ಉತ್ತರ ಡಿ ಬೀಟ್ರೂಟ್. ಆರನೇ ಪ್ರಶ್ನೆ, ಅತಿಯಾದ ಬಾಯಾರಿಕೆ ಇದ್ದರೆ ಯಾವ ಕಾಯಿಲೆಗೆ ಸೂಚನೆಯಾಗಿದೆ? ಎ ಮಧುಮೇಹ, ಬಿ ಅಸ್ತಮಾ, ಸಿ ರಕ್ತದೊತ್ತಡ, ಡಿ ಕ್ಯಾನ್ಸರ್. ಉತ್ತರ ಎ ಮಧುಮೇಹ. ಏಳನೇ ಪ್ರಶ್ನೆ, ಪ್ರತಿದಿನ ಯಾವ ಹಣ್ಣು ತಿನ್ನುವುದರಿಂದ ಜನ್ಮದಲ್ಲಿ ಹಾರ್ಟ್ ಅಟ್ಯಾಕ್ ಬರುವುದಿಲ್ಲ? ಎ ಬಾಳೆಹಣ್ಣು, ಬಿ ಖರ್ಜೂರ, ಸಿ ಸೇಬುಹಣ್ಣು, ಡಿ ಅನಾನಸ್. ಉತ್ತರ ಎ ಬಾಳೆಹಣ್ಣು. ಎಂಟನೇ ಪ್ರಶ್ನೆ, ನಾವು ಏನು ತಿನ್ನುವುದರಿಂದ ನಮಗೆ ಸೊಳ್ಳೆ ಕಚ್ಚುವುದಿಲ್ಲ? ಎ ಈರುಳ್ಳಿ, ಬಿ ಬೀಟ್ರೂಟ್, ಸಿ ಆಲೂಗಡ್ಡೆ, ಡಿ ಬೆಳ್ಳುಳ್ಳಿ. ಉತ್ತರ ಡಿ ಬೆಳ್ಳುಳ್ಳಿ. ಒಂಬತ್ತನೇ ಪ್ರಶ್ನೆ, ಜಗತ್ತಿನ ಅತಿ ಎತ್ತರದ ಗಣೇಶ ಮೂರ್ತಿ ಯಾವ ದೇಶದಲ್ಲಿದೆ? ಎ ಥೈಲ್ಯಾಂಡ್, ಬಿ ಫ್ರಾನ್ಸ್, ಸಿ ಭಾರತ, ಡಿ ಶ್ರೀಲಂಕಾ. ಉತ್ತರ ಎ ಥೈಲ್ಯಾಂಡ್. ಹತ್ತನೇ ಪ್ರಶ್ನೆ, ಮೊಟ್ಟ ಮೊದಲು ಕಂಡುಹಿಡಿದ ಕೃತಕ ದಾರ ಯಾವುದು? ಎ ರೇಷ್ಮೆ, ಬಿ ಟೆರಲಿನ್, ಸಿ ಉಲಾನ್, ಡಿ ನೈಲಾನ್. ಉತ್ತರ ಡಿ ನೈಲಾನ್. ಹನ್ನೊಂದನೇ ಪ್ರಶ್ನೆ, ಯಾವ ಪ್ರಾಣಿಯ ಹಾಲು ಕುಡಿಯುವುದರಿಂದ ಜ್ಞಾಪಕ ಶಕ್ತಿ ಹೆಚ್ಚಾಗುತ್ತದೆ? ಎ ಎಮ್ಮೆ ಹಾಲು, ಬಿ ಮೇಕೆ ಹಾಲು, ಸಿ ಹಸು ಹಾಲು, ಡಿ ಕುರಿ ಹಾಲು. ಉತ್ತರ ಬಿ ಮೇಕೆ ಹಾಲು. ಜ್ಞಾಪಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ಬಯಸುವವರು ಮೇಕೆ ಹಾಲು ಕುಡಿಯುವುದರಿಂದ ಜ್ಞಾಪಕ ಶಕ್ತಿ ಹೆಚ್ಚಾಗುತ್ತದೆ. ಹಾಲಿನಲ್ಲಿ ಹೆಚ್ಚಿನ ಪ್ರಮಾಣದ ಪೋಷಕಾಂಶಗಳಿರುವುದರಿಂದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಮೇಕೆ ಹಾಲಿನಲ್ಲಿ ಪ್ರೋಟೀನ್, ಆರೋಗ್ಯಕರವಾದ ಕೊಬ್ಬುಗಳು, ಜೀವಸತ್ವಗಳು, ಕಬ್ಬಿಣ ಮತ್ತು ಇತರ ಅಗತ್ಯ ಪೋಷಕಾಂಶಗಳನ್ನು ಹೊಂದಿದೆ. 12ನೇ ಪ್ರಶ್ನೆ, ರಾಮಾಯಣವನ್ನು ಬರೆದವರು ಯಾರು? ಎ ವಾಲ್ಮೀಕಿ, ಬಿ ವೇದವ್ಯಾಸ, ಸಿ ಪರಶುರಾಮ, ಡಿ ತುಳಸಿದಾಸ. ಉತ್ತರ ಎ ವಾಲ್ಮೀಕಿ. 13ನೇ ಪ್ರಶ್ನೆ, ಯಾವ ರಾಜ್ಯವನ್ನು ನದಿಗಳ ರಾಜ್ಯ ಎಂದು ಕರೆಯುತ್ತಾರೆ? ಎ ಹರಿಯಾಣ, ಬಿ ಪಂಜಾಬ್, ಸಿ ಅಸ್ಸಾಂ, ಡಿ ಕರ್ನಾಟಕ. ಉತ್ತರ ಬಿ ಪಂಜಾಬ್. 14ನೇ ಪ್ರಶ್ನೆ, ಭಾರತದಿಂದ ಶ್ರೀಲಂಕಾ ಎಷ್ಟು ಕಿಲೋಮೀಟರ್ ದೂರದಲ್ಲಿದೆ? ಎ 12 ಕಿಲೋಮೀಟರ್, ಬಿ 24 ಕಿಲೋಮೀಟರ್, ಸಿ 32 ಕಿಲೋಮೀಟರ್, ಡಿ 54.8 ಕಿಲೋಮೀಟರ್. ಉತ್ತರ ಡಿ 54.8 ಕಿಲೋಮೀಟರ್. 15ನೇ ಪ್ರಶ್ನೆ, ಸೊಳ್ಳೆಗಳು ನಮ್ಮನ್ನು ಹೇಗೆ ಗುರುತಿಸುತ್ತವೆ? ಎ ಧ್ವನಿಯ ಮೂಲಕ, ಬಿ ಉಸಿರಾಟದ ಮೂಲಕ, ಸಿ ಬೆವರಿನ ಮೂಲಕ, ಡಿ ಬಣ್ಣದ ಮೂಲಕ.
ಉತ್ತರ ಬಿ ಉಸಿರಾಟದ ಮೂಲಕ. 16ನೇ ಪ್ರಶ್ನೆ, ಸರ್ಪಗಳ ದೇಶ ಎಂದು ಯಾವ ದೇಶವನ್ನು ಕರೆಯುತ್ತಾರೆ? ಎ ಬ್ರೆಜಿಲ್, ಬಿ ಶ್ರೀಲಂಕಾ, ಸಿ ಕೆನಡಾ, ಡಿ ಭಾರತ. ಉತ್ತರ ಎ ಬ್ರೆಜಿಲ್. 17ನೇ ಪ್ರಶ್ನೆ, ಮನುಷ್ಯನ ದೇಹದಲ್ಲಿರುವ ಯಾವ ಅಂಗವು ವಿಶ್ರಾಂತಿ ಪಡೆಯುವುದಿಲ್ಲ? ಎ ಹೃದಯ, ಬಿ ಕಣ್ಣು, ಸಿ ಹಲ್ಲು, ಡಿ ಕಿಡ್ನಿ. ಉತ್ತರ ಎ ಹೃದಯ. 18ನೇ ಪ್ರಶ್ನೆ, ಆಧಾರ್ ಕಾರ್ಡಿನಲ್ಲಿ ಎಷ್ಟು ಸಂಖ್ಯೆಗಳು ಇರುತ್ತವೆ? ಎ 10 ಸಂಖ್ಯೆ, ಬಿ 12 ಸಂಖ್ಯೆ, ಸಿ 9 ಸಂಖ್ಯೆ, ಡಿ 15 ಸಂಖ್ಯೆ. ಉತ್ತರ ಬಿ 12 ಸಂಖ್ಯೆ. 19ನೇ ಪ್ರಶ್ನೆ, ನರ ದೌರ್ಬಲ್ಯವನ್ನು ಕಡಿಮೆ ಮಾಡಲು ಯಾವ ಜಾತಿಯ ಮೀನು ತಿನ್ನಬೇಕು? ಎ ಕೊರವೆ ಮೀನು, ಬಿ ಶೀಲಾವತಿ ಮೀನು, ಸಿ ಪಗಡೆ ಮೀನು, ಡಿ ಸಲ್ಮಾನ್ ಮೀನು. ಉತ್ತರ ಡಿ ಸಲ್ಮಾ ಮೀನು. 20ನೇ ಪ್ರಶ್ನೆ, ಅತಿ ವೇಗವಾಗಿ ಬೆಳೆಯುವ ಗಿಡ ಯಾವುದು? ಎ ಬೇವು, ಬಿ ಬಿದಿರು, ಸಿ ರಸೇರಿ, ಡಿ ಆಲದ ಮರ. ಉತ್ತರ ಬಿ ಬಿದಿರು. ಮದುವೆ ಆದ ಹೆಣ್ಣು ಮಗಳು ಯಾವ ಚಿನ್ನದ ಆಭರಣ ಧರಿಸುವುದರಿಂದ ಗಂಡನ ಪ್ರಾಣಕ್ಕೆ ಅಪಾಯವಿದೆ? ಎ ಚಿನ್ನದ ಉಂಗುರ, ಬಿ ಚಿನ್ನದ ಬಳೆ, ಸಿ ಚಿನ್ನದ ಮೆಟ್ಟಿಲು, ಡಿ ಚಿನ್ನದ ಸರ. ಉತ್ತರ ಸಿ ಚಿನ್ನದ ಮೆಟ್ಟಿಲು. ಮದುವೆ ಆದ ಹೆಣ್ಣು ಮಗಳು ಚಿನ್ನದ ಮೆಟ್ಟಿಲನ್ನು ಧರಿಸುವುದರಿಂದ ಗಂಡನ ಪ್ರಾಣಕ್ಕೆ ಅಪಾಯವಿದೆ. ಕೇವಲ ಬೆಳ್ಳಿಯ ಕಾಲುಂಗುರವನ್ನು ಮಾತ್ರ ಧರಿಸಬೇಕು. ಗಂಡನ ಆರ್ಥಿಕ ಸ್ಥಿತಿ ಮತ್ತು ಆತನ ಆರೋಗ್ಯವು ಕೂಡ ಹೆಂಡತಿ ಧರಿಸುವ ಕಾಲುಂಗುರದ ಮೇಲೆ ನಿರ್ಧಾರವಾಗಿರುತ್ತದೆ. ಅಕ್ಕಿಯನ್ನು ಪಾಲಿಶ್ ಮಾಡಿದರೆ ಯಾವ ವಿಟಮಿನ್ ಲೋಪಗೊಳ್ಳುತ್ತದೆ? ಎ ವಿಟಮಿನ್ ಡಿ, ಬಿ ವಿಟಮಿನ್ ಬಿ, ಸಿ ವಿಟಮಿನ್ ಎ, ಡಿ ವಿಟಮಿನ್ ಸಿ. ಉತ್ತರ ಬಿ ವಿಟಮಿನ್ ಬಿ. ಅಕ್ಕಿಯನ್ನು ಪಾಲಿಶ್ ಮಾಡಿದರೆ ವಿಟಮಿನ್ ಬಿ ಲೋಪಗೊಳ್ಳುತ್ತದೆ. ಪಾಲಿಶ್ ಮಾಡಿದ ಅಕ್ಕಿಯಲ್ಲಿ ಪೌಷ್ಟಿಕಾಂಶ ಪ್ರಮಾಣ ತುಂಬಾ ಕಡಿಮೆ ಇರುತ್ತದೆ. ಯಾವ ಪ್ರಾಣಿಯ ಬೆವರು ಗುಲಾಬಿ ಬಣ್ಣದಲ್ಲಿರುತ್ತದೆ? ಎ ನೀರಾನೆ, ಬಿ ಒಂಟೆ, ಸಿ ಗೆಂಡಮೃಗ, ಡಿ ಕತ್ತೆ. ಉತ್ತರ ಎ ನೀರಾನೆ. ನೀರಾನೆ ದೇಹದ ಬೆವರು ಗುಲಾಬಿ ಬಣ್ಣದಲ್ಲಿರುತ್ತದೆ. ಗಾಢ ನಿದ್ರೆಯಲ್ಲಿರುವಾಗ ಎಚ್ಚರಗೊಂಡರೆ ಏನಾಗುತ್ತದೆ? ಎ ಪಾರ್ಶ್ವವಾಯು, ಬಿ ನರದೌರ್ಬಲ್ಯ, ಸಿ ಹೃದಯಾಘಾತ ಬರುತ್ತದೆ, ಡಿ ಮೇಲಿನ ಎಲ್ಲವೂ. ಉತ್ತರ ಡಿ ಮೇಲಿನ ಎಲ್ಲವೂ. ಗಾಢ ನಿದ್ರೆಯಲ್ಲಿರುವವರನ್ನು ಎಬ್ಬಿಸಿದರೆ ಅಥವಾ ಎಚ್ಚರಗೊಂಡರೆ ಅಂತವರಿಗೆ ಹೃದಯಾಘಾತ, ನರದೌರ್ಬಲ್ಯ ಬರುವ ಸಾಧ್ಯತೆಗಳು ಇರುತ್ತವೆ.